ಹಾಯ್ ಫ್ರೆಂಡ್ಸ್, ಬೆಣ್ಣೆ ಮುರುಕು ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಗರಿಗರಿಯಾಗಿ. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವ ಪದಾರ್ಥಗಳು: ಅಕ್ಕಿ ಹಿಟ್ಟು 2 ಕಪ್ಪು, ಕಡಲೆ ಹಿಟ್ಟು ಅರ್ಧ ಕಪ್ಪು, ಹುರ್ಗಡ್ಲೆ 1/4 ಕಪ್ಪು, ಜೀರಿಗೆ 1 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು ಸ್ವಲ್ಪ, ಬೆಣ್ಣೆ ಸ್ವಲ್ಪ ಇದೆ. ಸ್ವಲ್ಪ ಬಿಸಿ ಮಾಡಿ ಇಟ್ಕೊಳ್ಬೇಕು ಬೆಣ್ಣೆ. ಈಗ ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆ ಇಟ್ಕೊಂಡು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಅರ್ಧ ಕಪ್ ಇದೆ. ನಾವು ಬೋಂಡಾ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು, ಜೀರಿಗೆ 1 ಚಮಚ, ಇಂಗು ಸ್ವಲ್ಪ, ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಂಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಣ್ಣೆ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಕಲ್ಸೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಬೆಣ್ಣೆ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಣ್ಣೆ ಹಾಕೋದ್ರಿಂದ. ಈ ಥರ ಕೈ ಚಿಮ್ಮಿಸ್ಕೊಂಡು ನೀರು ಕಲಿಸ್ಕೊಳ್ಬೇಕು. ನೀರು ಜಾಸ್ತಿ ಆಗಿದ್ರೆ ತೆಳುವಾಗ್ಬಿಡುತ್ತೆ. ಈ ಥರ ಕೈಗೆ ಸ್ವಲ್ಪ ಈ ಥರ ಚಿಮ್ಮಿಸ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ಬೇಕು. ಗಟ್ಟಿನೂ ಇರಬಾರ್ದು, ತೆಳುವೂ ಇರಬಾರ್ದು, ಒಂದು ಮೀಡಿಯಮ್ ಅದಕ್ಕೆ ಕಲಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಅದ ಕರೆಕ್ಟಾಗಿದೆ. ನೋಡಿ, ಈ ಥರ ಸಾಫ್ಟಾಗಿ ಬರಬೇಕು. ತುಂಬಾ ಗಟ್ಟಿ ಇರಬಾರ್ದು. ನೋಡಿ, ಈ ಥರ ಸಾಫ್ಟಾಗಿ ಬಂದಿದೆ. ಚೆನ್ನಾಗಿ ಕಲಸಿದಾಗಿದೆ. ಈಗ ನೋಡಿ, ಚಕ್ಲಿ ಇದು ಒಳ್ಳಿರುತ್ತಲ್ಲ ಆ ಥರದ್ದು ಸ್ಟಾರ್ದು ಈ ಥರದ್ದು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಅಂಟಲ್ಲಾಗ. ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಮುದ್ದೆ ಥರ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಳ್ಳೋಣ. ಎಣ್ಣೆ ಕಾಯಕ್ಕೆ ಇಟ್ಟಿರಬೇಕು. ಇವಾಗ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಬಿಡಬೇಕು. ನಿಧಾನಕ್ಕೆ ಬೆಂದರೆ ಚೆನ್ನಾಗಿ ಬೇಯುತ್ತೆ. ಉರಿ ಜಾಸ್ತಿ ಇರಬಾರ್ದು, ಒಳಗಡೆ ಎಲ್ಲ ಬೇಯಲ್ಲ. ನೋಡಿ, ಆಗಿದೆ. ತುಂಬಾ ಟೇಸ್ಟಿ ಇರುತ್ತೆ, ಗರಿಗರಿಯಾಗಿ. ನೋಡಿ, ಮತ್ತೊಮ್ಮೆ ಎಣ್ಣೆಲಿ ಬಿಡೋಣ.
ಈಗ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.